ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಂಗಳೂರು ಬನ್ಸ್ ಮಾಡಲು 2 ಗ್ಲಾಸ್ನಷ್ಟು ಮಜ್ಜಿಗೆ ತೆಗೆದುಕೊಂಡಿದ್ದೇನೆ. 12 ಸ್ಪೂನ್ನಷ್ಟು ಸಕ್ಕರೆ, 1 ದೊಡ್ಡ ಸ್ಪೂನಷ್ಟು ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಮಜ್ಜಿಗೆಗೆ ಉಪ್ಪು, ಸಕ್ಕರೆ, ಸೋಡಾ ಪುಡಿ ಹಾಕಿ ಚೆನ್ನಾಗಿ ಕಲಕ್ಕೊಳ್ಬೇಕು, ಕರಡಿಸಬೇಕು. ಈ ಥರ ಆ್ಯಕ್ಟಿವೇಟ್ ಆಗಬೇಕು. ಸಕ್ಕರೆ ಉಪ್ಪು ಪೂರ್ತಿ ಕರಗಿದೆ, ಸೋಡಾ ಆ್ಯಕ್ಟಿವೇಟ್ ಆಗಿದೆ. ಈಗ 4 ಗ್ಲಾಸ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೀವು ಗೋಧಿ ಹಿಟ್ಟು ಹಾಕ್ಕೊಳ್ಳುವಾಗ ಸಕ್ಕರೆ ಉಪ್ಪು ಎಲ್ಲ ಕಂಪ್ಲೀಟಾಗಿ ಕರಗಿರಬೇಕು, ಸೋಡಾ ಆ್ಯಕ್ಟಿವೇಟ್ ಆಗಿರಬೇಕು. ಇನ್ನು ಚೆನ್ನಾಗಿ ಕಲಸಿಕೊಳ್ಳುವಂಥದ್ದು. ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ನೀವು ಮಂಗಳೂರು ಬನ್ಸ್ ಯಾವ ಥರ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಬಾಳೆಹಣ್ಣು ಹಾಕಿನೂ ಮಂಗಳೂರು ಬನ್ಸ್ ಮಾಡ್ತಾರೆ. ಇಲ್ಲಿ ನಾವು ಮಜ್ಜಿಗೆ ಉಪಯೋಗಿಸಿ ಮಾಡ್ತಾಯಿದ್ದೇವೆ. ಮೊಸರನ್ನು ಉಪಯೋಗಿಸಿ ಮಂಗಳೂರು ಬನ್ಸ್ ಮಾಡ್ತಾರೆ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೊನೆಯಲ್ಲಿ ನಾದಿದ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಸವರ್ಕೊಳ್ಬೇಕು. ಆಮೇಲೆ ಹಿಟ್ಟನ್ನು ಮುಚ್ಚಿ ಇಟ್ಕೊಳ್ಳುವಂಥದ್ದು. 6 ಗಂಟೆಗಳ ಕಾಲ ಬಿಡಬೇಕು. ನೀವು ಹೀಗೆ ಮಾಡಿ. 6 ಗಂಟೆಗಳ ನಂತರ ಹಿಟ್ಟು ಹೀಗೆ ಆಗಿದೆ ನೋಡಿ. ಈಗ 2 ತುಂಡು ಬಾಳೆ ಎಲೆಗಳನ್ನು ಗ್ಯಾಸಲ್ಲಿ ಬಾಡಿಸ್ಕೊಳ್ತಾ ಇದ್ದೇವೆ. ಬನ್ಸಿಗೆ ಉಂಡೆಗಳನ್ನು ಮಾಡಿ ಬಾಳೆ ಎಲೆಯಲ್ಲಿ ಒತ್ತಿಕೊಳ್ಳುವಂಥದ್ದು. ಬಾಳೆ ಎಲೆಯನ್ನು ನಾವು ಈ ಥರ ಬಾಡಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕಡಾಯಿಯನ್ನು ಇಟ್ಟಿದ್ದೇವೆ, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇವೆ. ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಎಣ್ಣೆ ಬಿಸಿಯಾಗಲಿ. ಸೈಡಲ್ಲಿ ಬನ್ಸನ್ನು ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಎಣ್ಣೆಗೆ ಬಿಡುವಂಥದ್ದು. ಈ ಥರ ಉಂಡೆಗಳು ಬಾಳೆ ಎಲೆಯನ್ನು ಮುಚ್ಚಿ ಒಂದು ಮಣೆಯ ಸಹಾಯದಿಂದ ಪ್ರೆಸ್ ಮಾಡಿಕೊಳ್ಬೇಕು. ಈ ಥರ ಬರ್ತದೆ. ಇನ್ನು ಇದನ್ನು ಕಾದ ಎಣ್ಣೆಗೆ ಬಿಡುವಂಥದ್ದು. ನೋಡಿ ಈ ಥರ. ನೋಡಿ ಫ್ರೆಂಡ್ಸ್, ಮಂಗಳೂರು ಬನ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಂದು. ಹೀಗೆ ನೀವು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೇವೆ, ಮೈದಾದ ಉಪಯೋಗ ಮಾಡಿಲ್ಲ. ಗೋಧಿ ಹಿಟ್ಟು ಉಪಯೋಗಿಸುವುದರಿಂದ ತಣಿದ ಮೇಲೂ ಬನ್ಸ್ ಮೃದುವಾಗಿರ್ತದೆ, ಗಟ್ಟಿಯಾಗುವುದಿಲ್ಲ. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.